ಹಲೋ ಫ್ರೆಂಡ್ಸ್, ಮೈ ಲೈಫ್ ಕನ್ನಡಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಸ್ಕ್ವಿಡ್ ಫಿಶ್ ಫ್ರೈ ಮಾಡೋಣ. ಹಲೋ ಫ್ರೆಂಡ್ಸ್, ಮೈ ಲೈಫ್ ಕನ್ನಡಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಸ್ಕ್ವಿಡ್ ಫಿಶ್ನ ಫ್ರೈ ಮಾಡೋಣ ಅಂತಿದ್ದೀನಿ. ಸೊ ಇದನ್ನು ತಮಿಳ್ನಾಡಿನಲ್ಲಿ ಕಣ್ವಾ ಫಿಶ್ ಅಂತ ಕರೀತಾರೆ, ಉಡುಪಿಯಲ್ಲಿ ಬೋಂಡಾಸ್ ಅಂತ ಕರೀತಾರೆ. ಇದನ್ನು ಫ್ರೈ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಫಸ್ಟ್ ನಾವಿಲ್ಲಿ ಒಂದು 3 to 4 ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ. ಆನಿಯನ್ ಬಂದ್ಬಿಟ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು, ಲೈಟ್ ಬ್ರೌನು. ಆನಿಯನ್ ಬೇಗ ಬೇಯಬೇಕು ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರೆ ಆನಿಯನ್ ಬೇಗ ಬೇಯುತ್ತೆ. ಈಗ ನಾವು ಇದಕ್ಕೆ ಗ್ರೀನ್ ಚಿಲ್ಲಿ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ಕಟ್ ಮಾಡಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬೆಂದರೆ ಸಾಕು. ಆಮೇಲೆ ಈ ಫಿಶ್ನ ಇದಕ್ಕೆ ಹಾಕೊಂಡ್ರೆ ಆಯಿತು. ಈ ಫಿಶ್ಶಿಗೆ ವಾಟರೇ ಬೇಕಾಗಿಲ್ಲ, ಯಾಕಂದರೆ ಅದೇ ವಾಟರ್ ಬಿಟ್ಕೊಳ್ಳುತ್ತೆ. ಫ್ರೈ ಆಗೋವರೆಗೂ ಇದಕ್ಕೆ ವಾಟರ್ ಬೇಕಾಗಿಲ್ಲ. ನೋಡಿ, ಆಗಲೇ ಎಷ್ಟೊಂದು ವಾಟರ್ ಬಿಟ್ಕೊಂಡ್ಬಿಟ್ಟಿದೆ ನೋಡಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಬಂತು ಜೀರಾ ಪೌಡರು, ಇದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಬ್ಲ್ಯಾಕ್ ಪೆಪ್ಪರು, ಇದು ಸ್ವಲ್ಪ ಹಾಕ್ತಾಯಿದ್ದೀನಿ. ಬೇಗ ಬೆಂದ್ಕೊಂಡ್ಬಿಡುತ್ತಿದ್ದು, ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಈಗ ನಿಮ್ಮ ಮನೇಲಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಲ್ರೆಡಿ ನಾನು 4 ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು ಸ್ವಲ್ಪ. ಒಂದು ಸ್ಪೂನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟೊಂದು ವಾಟರ್ ಬಿಟ್ಕೊಂಡ್ಬಿಟ್ಟಿದೆ ಇದು. ಮೇನ್ ಇಂಗ್ರೀಡಿಯೆಂಟ್ಸ್ ಸಾಲ್ಟು,
ಇದು ಆಲ್ಮೋಸ್ಟ್ ಸುಮಾರಾಗಿ ಬೆಂದಿದೆ. ಸೊ ಇದಕ್ಕೆ ಇವಾಗ ವಾಶ್ ಮಾಡಿಟ್ಟಿರೋ ಕರಿಬೇವಿನ ಸೊಪ್ಪು ಇದು ಹಾಕ್ತೀನಿ. ಇದು ಜಾಸ್ತಿ ಹಾಕಿದಷ್ಟು ಸ್ಮೆಲ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡೋಣ ಇದನ್ನು. ಇತ್ತೀಚೆಗೆ ನಾನು ಪ್ರೆಸ್ಟೀಜ್ ಎಂಡಿರೋ ಪ್ರೋ 1000 ವ್ಯಾಟ್ಸ್ದು ಮಿಕ್ಸಿ ತೊಗೊಂಡಿದ್ದೆ. ಅದರಲ್ಲಿ ನಾನಿವತ್ತು ಗರಂ ಮಸಾಲ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೈಸ್ ಆಗಿದೆ ಅಂತ. ಓನಾಗಿ ನಾವೇ ಮನೇಲೇ ಗರಂ ಮಸಾಲ ಮಾಡ್ಕೊಂಡಿದ್ದೆ ಈ ಜಾರಲ್ಲಿ. ಮಾಡ್ಕೊಂಡಿದ್ದೆ. ನಾವು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಕ್ಯಾಪ್ ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ ಇದು. ನಮಗೆ ಈ ಥರ ಗ್ರೇವಿ ಥರ ಬೇಕು ಅಂದರೆ ಹಿಂಗೆ ತಿನ್ಕೋಬೋದು. ಇಲ್ಲ ಫುಲ್ಲು ಡ್ರೈ ಬೇಕು ಅಂದರೆ ಇನ್ನೂ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಡ್ರೈ ಆಗಿಬಿಡುತ್ತೆ, ಬೇಗ ಡ್ರೈ ಆಗಿಬಿಡುತ್ತೆ. ನಮ್ಮಲ್ಲಿ ಸ್ವಲ್ಪ ಗ್ರೇವಿಯಾಗೇ ಇರಲಿ ಅಂತಂದರು. ಸೊ ಹಾಗಾಗಿ ನಾನು ಇದಕ್ಕೆ ಡೈರೆಕ್ಟಾಗಿ ಕೊತ್ತಂಬರಿ ಸ್ವಲ್ಪ ಹಾಕಿ ಇಳಿಸ್ಬಿಡ್ತೀನಿ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಹೀಗೂ ಮಾಡ್ಬೋದು, ತವಾದಲ್ಲೂ ಕೂಡ ಮಾಡ್ಬೋದು. ತವಾದಲ್ಲಿ ನೀವು ಇದಕ್ಕೆ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಇದು ಇಟ್ಬಿಡ್ಬೇಕು. ಹಾಗೆ ಒಂದು 1/2 ಅವರ್ ಬಿಟ್ಬಿಟ್ಟು ಹಾಗೆ ನೀವು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫಿಶ್ ಫ್ರೈ ಹೇಗೆ ಮಾಡ್ತೀವಲ್ಲ ಹಾಗೆ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ. ಇಲ್ಲ ಈ ಥರ ಗ್ರೇವಿ ಥರ ಬೇಕು ಅಂದರೆ ಇದು ಚೆನ್ನಾಗಿರುತ್ತೆ. ಈಗ ಟೇಸ್ಟ್ ಮಾಡಲಿಕ್ಕೆ ಸ್ಕ್ವಿಡ್ ಫಿಶ್ ಫ್ರೈ ರೆಡಿಯಾಗಿದೆ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಜೊತೆಗೆ ಆನಿಯನ್ ಇದ್ದರೆ ಚೆನ್ನಾಗಿರುತ್ತೆ. ಸೂಪರಾಗಿದೆ.